ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಜೈ ಹಿಂದ್. ಸೊ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಿಮ್ಗೆ ಖುಷಿ ವಿಚಾರ. SSC GD ಕಾನ್ಸ್ಟೇಬಲ್ನಲ್ಲಿ ಟೋಟಲಾಗಿ 26,000 ಅಧಿಕ ಹುದ್ದೆಗಳನ್ನ ನಿಮ್ಗೆ ಕನ್ಫರ್ಮ್ ಆಗಿದ್ದು. ಸೊ ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ ಹೊಳ್ಳಿ ನಿಮ್ಗೆ 20,000 ಅಧಿಕ ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದಾರೆ. ಸೊ ಹೋದ ಸರಿ ಎಷ್ಟಿದ್ವಲ್ಲ 54,000 ಇದ್ದು. ಸೊ ಈ ಸರಿನೂ ಆ ಲೆವೆಲಿಗೆ ನಿಮ್ಗೆ ಹುದ್ದೆಗಳನ್ನ ಕರೆದಾರ. ನಮ್ಮ ಕರ್ನಾಟಕದವ್ರಿಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಹೋದ ಸರಿ ಎಷ್ಟು 1200 ಹುದ್ದೆಗಳಿದ್ವಲ್ಲ, ಈ ಸರಿನೂ ನಮ್ಮ ಕರ್ನಾಟಕದವ್ರಿಗೆ 1200 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಈಗ ನಿಮ್ಗೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದು ಕೇವಲ ಒಂದು ಅರ್ಧ ಗಂಟೆ ಆಯಿತು. ಅದಕ್ಕೋಸ್ಕರನ ವಿಡಿಯೋನ ಮಾಡ್ತಾಯಿದ್ದೆ. ಸೊ ಈ ನ್ಯೂಸನ್ನು ನಿಮಗೆ ತಿಳಿಸ್ಬೇಕು ಅಂತೇಳಿ ಚಂದ ನನಗಂಕಿ ಸಾಕಷ್ಟು ಒಂದು ಖುಷಿ ವಿಚಾರ ಅನ್ಕೋಬೋದು. ಎಷ್ಟೋ ಜನ ಯಾಕಂದ್ರೆ ಕಟಪ್ನಲ್ಲಿ 50 ಮಾಡಿದ್ರಿ, 55 ಮಾಡಿದ್ರಿ, 60 ಮಾಡಿದ್ರಿ, 70, 80 ಮಾಡಿದವರು ಕೂಡ ಭಾಳ ಗೊಂದಲದಲ್ಲಿದ್ರಿ. 80 ಮಾಡಿದರೂ ಕೂಡ ಈ ಸಾರಿ ನಮ್ಮ ಕಟಪ್ ಕುಂದಿರ್ತೈತೋ ಇಲ್ಲೋ ಅಂತೇಳಿ ಚಂದ ಡೌಟ್ ಒಳಗಡೆ ಇದ್ರಿ. ಸೊ ಈಗ ನೀವು ಯಾವ ಥರ ನಿಮಗೆ ನೋಟಿಸ್ ಎಲ್ಲಿ ಬೇಕಾಗಿದೆ, ಯಾವ ಥರ ಇದೆ ನೋಟಿಸ್ನಲ್ಲಿ, ಎಷ್ಟೆಷ್ಟು ವೇಕೆನ್ಸಿ, ಯಾವ ಟ್ರೇಡಿಗೆ ಎಷ್ಟು ವೇಕೆನ್ಸಿಗಳು ಇನ್ಕ್ರೀಸ್ ಆಗಿದಾವೆ, ಯಾವ ಪೋಸ್ಟ್ಗೆ ಅಂತೇಳಿ ಚಂದ ಸೀರಿಯಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇನ್ನೂ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರಿ ಸ್ನೇಹಿತರೆ, ಸೊ ನೀವು ಎಲ್ಲಿ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಎಲ್ಲಿ ಸಿಗ್ತೈತಿ ಆ ನೋಟಿಫಿಕೇಷನ್ನ, ಅದು PDF ಎಲ್ಲಿ ಸಿಗ್ತೈತೆ ಅಂತೇಳಿ ಚಂದ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಈ ವಿಡಿಯೋನ ಪೂರ್ತಿ ಎಂಡ್ ಮಟ್ಟ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು 13ನೇ ಜೂನ್ 13 ಅಂದರೆ ಇವತ್ತಿನ ಡೇಟ್. ಇವತ್ತಿಗೆ ಜಸ್ಟ್ ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಆಯ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೋರಿ, ರಿವೈಸ್ಡ್ ವೇಕೆನ್ಸೀಸ್ ಟೆಂಟೇಟಿವ್ ಫಾರ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತೇಳಿ SSF ಆ್ಯಂಡ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2024 ಅಂತೇಳಿ ಈಗ ಜಸ್ಟ್ ಏನು ಬಿಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಇದು. ನೀವು ಯಾವ ಥರ ಚೆಕ್ ಮಾಡ್ಕೋಬೇಕಪ್ಪ ಅಂತಂದ್ರೆ ssc.gov.in ಅಂತ ಹೊಡೆದ್ರಪ್ಪ ಅಂತಂದ್ರೆ ನಿಮಗೆ ಡೈರೆಕ್ಟಾಗಿ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವೇನು ಚೆಕ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ssc.home ಅಂದರೆ SSC ಹೋಮ್ನಲ್ಲೇ ಚೆಕ್ ಮಾಡ್ತಾಯಿದ್ರಿ. ಅದು ಲಿಂಕ್ ಆಲ್ಮೋಸ್ಟ್ ಅದನ್ನು ತೆಗೆದು ಹಾಕಿದ್ದಾರೆ. ಹಳೆ ವೆಬ್ಸೈಟ್ನಲ್ಲಿ ಯಾರು ಏನು ಚೆಕ್ ಮಾಡೋಕೆ ಹೋಗ್ಬೇಡ್ರಿ. ಒಂದು ನೋಟಿಫಿಕೇಷನ್ ಕೂಡ ಅದರಲ್ಲಿ ಬಿಡೋದಲ್ಲ, ಏನೋ ರಿಸಲ್ಟ್ ಬರಲಿ, ಯಾವುದೇ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿ, ಯಾವುದೇ ಒಂದು ನೋಟಿಫಿಕೇಷನ್ನು, ಯಾವುದೇ ಒಂದು ಅಡ್ಮಿಟ್ ಕಾರ್ಡ್, ಯಾವುದೇ ಒಂದು ಪ್ರತಿಯೊಂದು SSCಯಲ್ಲಿ ಇನ್ಫಾರ್ಮೇಷನ್ಗಳು ಬಂದರೆ ಇದೇ ನಿಮಗೆ ssc.gov. ಅಂತ ಏನಿದೆಯಲ್ಲ ಅದೇ ವೆಬ್ಸೈಟ್ನಲ್ಲಿ ಬರ್ತದೆ. ವೆಬ್ಸೈಟನ್ನು ಚೇಂಜ್ ಮಾಡಿದಾರೆ ಅಂತೇಳಿ ಪ್ರತಿಯೊಂದು SSC GD SSC ಒಂದು ಯಾವುದೇ ನೋಟಿಫಿಕೇಷನ್ ಆದರೂ ಕೂಡ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ. ಎಷ್ಟು ಜನ ನೋಡ್ಕೊಂಡಿದ್ರಿ ಬಿಟ್ಟಿದ್ರಿ ಗೊತ್ತಿಲ್ಲ. ಸೊ ಈ ನೋಟಿಫಿಕೇಷನ್ನ ನಿಮ್ಗೆ ಕ್ಲಿಯರಾಗಿ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಡ್ರಿ. ಸೊ ಯಾರಾದರೂ ಫಿಸಿಕಲ್ಗೆ ಇನ್ನೂ ತಯಾರು ಮಾಡ್ತಾ ಇರಲಿಲ್ಲಪ್ಪ ಅಂತಂದ್ರೆ ಫಿಸಿಕಲ್ಗೆ ತಯಾರಿನ ಮಾಡ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಕಟಪ್ ಕಡಿಮೆ ಇದೆ ಅಂತೇಳಿ ಎಷ್ಟೋ ಜನ ಫಿಸಿಕಲನ್ನು ಬಿಡ್ತಾ ಇದ್ರಿ. ಇನ್ಮೇಗಾದರೂ ನೀವು ಕೂಡ ಸೆಲೆಕ್ಷನ್ ಆಗ್ತೀರಿ ಅಂತೇಳಿ ಕಾನ್ಫಿಡೆಂಟನ್ನು ಇಟ್ಕೊಳ್ರಿ. ಇದು ನೋಡ್ಕೋಬೋದು, ಸ್ಟೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ವೈಸ್ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಫೋರ್ಸಸ್ಗಳು BSF, CISF, CRPF, SSB, ITBP, ಅಸ್ಸಾಂ ರೈಫಲ್ಲು, SSF, NCB ಅಂತೇಳಿ ಟೋಟಲಾಗಿ ಹುದ್ದೆಗಳನ್ನ ರೈಟ್ ಸೈಡ್ಗೆ ನಿಮಗೆ ನೀಡಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕದ್ದು ಎಲ್ಲಿದೆ, ಸೊ ಎಷ್ಟು ಹುದ್ದೆಗಳಂತೇಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಕೋಬೋದು, ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಕರ್ನಾಟಕ 38 ಕಾಣ್ತಾ ಇದೆ ನೋಡ್ಕೊಳ್ರಿ ಲೆಫ್ಟ್ ಸೈಡಿಗೆ. ಕರ್ನಾಟಕದಲ್ಲಿ ಇದು ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಾರೆ, ST ಕಾಸ್ಟ್ನವ್ರಿಗೆ ಮತ್ತು STದವ್ರಿಗೆ, OBCದವ್ರಿಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ EWSದವ್ರಿಗೆ, ಜನರಲ್ ಕ್ಯಾಟಗರಿವರೆಗೆ ಇದ್ದಂಥ ಹುದ್ದೆಗಳು BSFನಲ್ಲಿ ಟೋಟಲಾಗಿ ಎಷ್ಟಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ 96 ಹುದ್ದೆಗಳು BSFನಲ್ಲಿ ಇದಾವೆ. ಸೊ ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಸಪ್ರೇಟಾಗಿ ನಿಮಗೆ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಎಷ್ಟೆಷ್ಟು ಹುದ್ದೆಗಳು ಜಾಸ್ತಿ ಆಗಿದಾವೆ ಟೋಟಲಾಗಿ ಅದನ್ನು ಕೂಡ ನಿಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಯಾವ ಈಗ ರೀಸೆಂಟಾಗಿ ಎಷ್ಟು ಹುದ್ದೆಗಳನ್ನ ಜಾಸ್ತಿ ಮಾಡಿದ್ದಾರೆ, ಮೊದಲಿಗೆ ಎಷ್ಟು ಹುದ್ದೆಗಳಿದ್ದು ಅಂತೇಳಿ ಡೀಟೇಲಾಗಿ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ನಾನು ಇನ್ನೂ ಅರ್ಥಪೂರ್ವಕವಾಗಿ ನಿಮಗೆಲ್ಲ ಗೊತ್ತಾಗಬೇಕು. ಇಲ್ಲಿ ನೋಡ್ಕೋಬೋದು, ಪುರುಷ ಮತ್ತು ಮಹಿಳೆಯರಿಗೆ ಅದು ಕೂಡ ನೋಟಿಫಿಕೇಷನ್ನ ಇದರಲ್ಲಿ ಕೊಟ್ಟಿದ್ದಾರೆ. BSF, CISF, CRPF, SSB, ITBP, AR, SSF, NCB ಅಂತೇಳಿ ನೋಡ್ಕೋಬೋದು. ಇಲ್ಲಿ ಫೋರ್ಸ್ ವೈಸ್ ಇನ್ಕ್ಲೂಡಿಂಗ್ ಅಂದರೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಜಾಸ್ತಿ ಮಾಡಿದ್ದೀವಿ, ಸೊ ಟೋಟಲಾಗಿ ಎಷ್ಟು ಹುದ್ದೆಗಳಿದಾವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. 46,617 ಹುದ್ದೆಗಳನ್ನ ಟೋಟಲಾಗಿ ಗ್ರೌಂಡ್ ಟೋಟಲ್ ಇಷ್ಟಿದ್ದಾವೆ ಈಗ. ಸೊ ಪುರುಷರಿಗೆ ಟೋಟಲಾಗಿ 41,467 ಹುದ್ದೆಗಳು, ಮಹಿಳೆಯರಿಗೆ 5,150 ಹುದ್ದೆಗಳು. ನಮ್ಮ ಕರ್ನಾಟಕದವರಿಗೆ ಎಷ್ಟಪ್ಪ ಅಂತೇಳಿ ನಿಮಗೆ ನಾನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳಿ ಮೇಲ್ಗಡೆ ತೋರಿಸಿದೆ. ಇದು ಟೋಟಲಾಗಿ ಇರ್ತಕ್ಕಂಥ ಹುದ್ದೆಗಳು ಕರ್ನಾಟಕದಲ್ಲೆಲ್ಲ
ಆಲ್ ಓವರ್ ಇಂಡಿಯಾದಲ್ಲಿ ಇವೆಲ್ಲ ಫೋರ್ಸಸ್ಗಳಿಗೆ ಇಷ್ಟು ಹುದ್ದೆಗಳಂತ ತಿಳ್ಕೇಸಿಂದ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಸ್ಟೇಟ್ ವೈಸ್ ನೋಡ್ಕೋಬೇಕು, ನಮ್ಮ ಕರ್ನಾಟಕದಲ್ಲೇ ಎಷ್ಟು ಇದಾವೆ, ನಮ್ಮ ಕರ್ನಾಟಕದವರಿಗೆ ಎಷ್ಟು ಟೋಟಲಾಗಿ, ಪುರುಷರಿಗೆ ಎಷ್ಟು, ಕಾಸ್ಟ್ ವೈಸ್ ಎಷ್ಟು ಏನಪ್ಪ ಅಂತ ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಸೊ ಟೋಟಲಾಗಿ ನಿಮಗೆ ಇಲ್ಲಿ ಸಿಗ್ತದೆ. ನಿಮ್ಗೆ ಅಷ್ಟನ್ನು ಕ್ಲಿಯರಾಗಿ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸೊ ನಾನು ನಿಮ್ಗೆ ಇವತ್ತು ನೈಟ್ ಆದರೂ ಪರವಾಗಿಲ್ಲ ಅಥವಾ ನಾಳೆ ಆದರೂ ನಿಮ್ಗೆ ಲೈವ್ ಆಗಿ ಬಂದು ಬೋರ್ಡ್ ಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾವ ಫೋರ್ಸಸ್ಗೆ ಎಷ್ಟು ಹುದ್ದೆಗಳು ಇನ್ಕ್ರೀಸ್ ಆಗಿದಾವೆ, ಟೋಟಲಾಗಿ ಎಷ್ಟು ಹುದ್ದೆಗಳಿದಾವೆ ಮತ್ತು ಪುರುಷರಿಗೆ ಎಷ್ಟು, ಮಹಿಳೆಯರಿಗೆ ಎಷ್ಟು, ಯಾವ ಕಾಸ್ಟಿಗೆ ಎಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳಿಸಿಂದ ಕ್ಲಿಯರಾಗಿ ಅದರದೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ವೇಕೆನ್ಸೀಸ್ಗಳು ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ಕೇಸಿಂದ ಇನ್ಕ್ರೀಸ್ ಅಂಕಿ ಆಲ್ಮೋಸ್ಟ್ ಅಲ್ಲಿ ಈಗಾಗಲೇ ಅದು ಹೋದ ಸರಿನೂ ಇದೇ ಥರ ಮಾಡಿದ್ರು. ಅಪ್ಲಿಕೇಶನ್ ಕರೆದು ಎಕ್ಸಾಮ್ ಬರೋದು ನಿಮ್ಗೆ ಕೀ ಆನ್ಸರ್ನ ಬಿಟ್ಟು ಆದಮೇಲೆ ರಿಸಲ್ಟ್ ಇನ್ನೂ ಬಿಟ್ಟಿದ್ದಿಲ್ಲ, ಈಗ ಬಿಟ್ಟಿದ್ದಾರೆ. ಹೋದ ಸರಿನೂ ಇದೇ ಟೈಪ್ ಆಗಿತ್ತು. ಆ ಫಿಸಿಕಲ್ ಬಗ್ಗೆ ಭಾಳಷ್ಟು ಜನ ಕಾಯ್ತಾಯಿದ್ರಿ. ಫಿಸಿಕಲ್ದು ನಿಮ್ಗೆ ಇನ್ನೂ ಕನ್ಫರ್ಮೇಷನ್ ಆಗಿ ಇನ್ನೂ ಕೊಟ್ಟಿಲ್ಲ, ಫಿಸಿಕಲ್ ಡೇಟ್ ಕೂಡ ಅಂತಿದ್ದಾರೆ. ಕನ್ಫರ್ಮ್ ಆಗಿ ನಿಮ್ಮ ರಿಸಲ್ಟ್ ಬಿಟ್ಟ ತಕ್ಷಣವೇ ಆವಾಗ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ ಯಾವ ಫಿಸಿಕಲ್ ಯಾವ ಡೇಟಿಗಿದೆ ಯಾವಾಗ ಅಂತ ಹೇಳ್ಕೇಸಿಂದ. ಸೊ ಇನ್ನೂ ಕಟ್ ಆಫ್ ಲಿಸ್ಟನ್ನು, ಫಿಸಿಕಲ್ ಲಿಸ್ಟನ್ನು ಬಿಟ್ಟ ಮೇಲೆ ನಾನು ತಿಳಿಸ್ತೀನಿ. ಸೊ ಈಗ SSC ಅವರು ಈಗ ಎಚ್ಚರಗೊಂಡ್ರ ಅಂತ ತಿಳ್ಕೊಂಬಿಡ್ರಿ. SSC GD ದವರು ಈ ನೋಟಿಸ್ ಬಿಟ್ಟರಪ್ಪ ಅಂತಂದ್ರೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಫಿಸಿಕಲ್ 100% ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಇನ್ನೂ ಫಿಸಿಕಲ್ ಮಾಡ್ತಿರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ತಪ್ಪದು. ಮಳೆ ಇದೆ ಅದು ಇದೆ ಅಂತ ಹೇಳ್ಕೇಸಿಂದ ಮಾರ್ನಿಂಗ್ ಎದ್ದು ಫಿಸಿಕಲನ್ನು ಮಾಡೋದು ಏನಾದರೂ ಬಿಟ್ಟರೆ ಈ ಅವಕಾಶ ನಿಮ್ಗೆ ಮುಂದಿನ ಸಾರಿ ಸಿಗೋದಿಲ್ಲ. ಈ ಅವಕಾಶ ಏನೋ ಜಸ್ಟ್ ನಿಮ್ಗೆ ಹಾಕಿದ್ದಾರೆ, ವೇಕೆನ್ಸಿಗಳನ್ನು 20,000 ಜಾಸ್ತಿ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೋದ ಸಾರಿ 54,000 ಹುದ್ದೆಗಳನ್ನ ಕರೆದಾಗೂ 1,200 ಇದ್ದು ಈಗ 46,000 ಹುದ್ದೆಗಳಾದಾಗೂ ಕೂಡ ನಮ್ಮ ಕರ್ನಾಟಕದಲ್ಲಿ 1,200 ಹುದ್ದೆಗಳನ್ನಾಗಿದ್ದಾವೆ. ಈ ಸಾರಿನೂ ಹೋದ ಸಾರಿ ಎಷ್ಟು ಸೆಲೆಕ್ಷನ್ ಆಗಿದಾರಲ್ಲ ಈ ಸಾರಿನೂ ಅಷ್ಟೇ ಕಟಪ್ ಬಂದಿರ್ತೈತಿ. ಸೊ ಕನ್ನಡದಾಗೈತಿ ಕಟಪ್ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಕೇಸಿಂದ ಯಾರೂ ಫಿಸಿಕಲನ್ನು ತಯಾರಿಯನ್ನು ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ನನ್ನ ರಿಕ್ವೆಸ್ಟ್, ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಸೊ ಇದ್ರದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರಾಗಿ ಇನ್ನೊಂದು ಡೌಟನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಯಾರಾದರೂ ನೋಡ್ಕೋಬೇಕು ಅಂದ್ಕೊಂಡಿದ್ರೆ, ಸೊ ಇಂಥವೆಲ್ಲ ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ಕೊಂಡಿದ್ರೆ, ಸೊ ಯಾವುದೇ ಒಂದು ಅಪ್ಡೇಟ್ ಬರಲಿ ಒಂದು 10-15 ನಿಮಿಷದಲ್ಲಿ ನೀವು ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ನೀವು ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಯೂಸ್ ಆಗ್ತಿದ್ರೆ ಒಂದು ಲೈಕನ್ನು ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿರಿ, ಅವರು ಕೂಡ ಒಂದು ಖುಷಿ ವಿಚಾರವನ್ನು ತಿಳ್ಕೊಳ್ಳಿ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ಕೂಡ ನಿಮ್ಗೆ ಬರ್ತಾನೆ ಇರ್ತಾವೆ. ಸೊ ಈ PDF ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನಿಮ್ಗೆ ಶೇರನ್ನು ಮಾಡಿರ್ತೀನಿ. ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿರಲ್ಲ ಅಂದರೆ ಅಲ್ಲಿ ಜಾಯ್ನ್ ಆಗಿ ಈ PDF ಅನ್ನು ಶೇರ್ ಮಾಡಿಕೊಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.